ವಿದ್ಯಾರ್ಥಿಗಳೇ 10ನೇ ತರಗತಿ ಗಣಿತ ಅದರಲ್ಲಿ ನಾವು ಇವತ್ತು ಸಮಾಂತರ ಶ್ರೇಣಿಗಳು ಅಭ್ಯಾಸ 1.1ರ 4ನೇ ಲೆಕ್ಕವನ್ನು ಈ ವಿಡಿಯೋದಲ್ಲಿ ಬಿಡಿಸೋಣ. 4ನೇ ಲೆಕ್ಕ, ಇವುಗಳಲ್ಲಿ ಯಾವುವು ಸಮಾಂತರ ಶ್ರೇಣಿಗಳಾಗಿವೆ, ಸಮಾಂತರ ಶ್ರೇಣಿಗಳಾಗಿದ್ದಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿದು ಅದರ ಮುಂದಿನ 3 ಪದಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಏನು ಮೊದಲನೇ ಪದ ಏನಿದೆ ಎ ಇಸ್ ಈಕ್ವಲ್ ಟು 2 ಆಗಿದೆ. ಈಗ ನಾವೇನು ಮಾಡೋಣ, A2 ಮೈನಸ್ A1 ಕಂಡು ಹಿಡ್ಕೊಳ್ಳೋಣ. A2 ಅಂತಂದ್ರೇನು 4, A1 ಅಂತಂದ್ರೇನು 2, ಅಲ್ಲಿಗೆ 4ರಲ್ಲಿ 2 ಹೋದರೆ 2. ನೆಕ್ಸ್ಟ್ ಏನು ಮಾಡೋಣ, A3 ಮೈನಸ್ A2 ಮಾಡೋಣ. A3 ಅಂದ್ರೇನು 8, ಅದಾ ಮೂರನೇ ಪದ. ನೆಕ್ಸ್ಟ್ A2 ಅಂತಂದರೆ ಏನು, A2 ಅಂತಂದರೆ 4, 8ರಲ್ಲಿ 4 ಹೋದರೆ 4. ಇಲ್ಲೇನಾಗಿದೆ, A2 ಮೈನಸ್ A1 ಇದು ಸಮ ಅಲ್ಲ, ಯಾವುದಕ್ಕೆ, A3 ಮೈನಸ್ A2ಗೆ. ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ. ಇನ್ನು ಎರಡನೇ ಲೆಕ್ಕ 2, 5/2, 3, 7/2 ಅಂತ ಇದೆ. ಇಲ್ಲಿ ನಾವೇನು ಮಾಡೋಣ, A2 ಮೈನಸ್ A1 ಫಸ್ಟ್ ಮಾಡ್ಕೊಳ್ಳೋಣ. A2 ಅಂದ್ರೇನು 5/2 ಮೈನಸ್ A1 ಅಂತಂದರೆ 2. ಸೊ ಈಗ ಲಾಸ ಕಂಡು ಹಿಡ್ಕೊಂಡ್ರೆ ಇದು 2 ಆಗುತ್ತೆ, ಇದು 5, 2 4, ಅಲ್ಲಿಗೆ 1/2 ಆಗುತ್ತೆ. ನೆಕ್ಸ್ಟ್ A3 ಮೈನಸ್ A2 ಮಾಡೋಣ. A3 ಅಂತಂದರೆ ಏನು 3. ಸೊ 3ರಲ್ಲಿ ನಾವು ಏನನ್ನು ಕಳೆಯೋಣ, A2 ಏನು 5/2. ಸೊ ಈಗ ನೋಡಿ ಲಾಸಹ 2, 2 3 6 ಮೈನಸ್ 5, ಅಲ್ಲಿಗೆ 5ರಲ್ಲಿ 6ರಲ್ಲಿ 5 ಹೋದರೆ 1, ಸೊ 1/2. ಸೊ ಇಲ್ಲೇನಾಯಿತು, A3 ಮೈನಸ್ A2 ಸಮ A2 ಮೈನಸ್ A1. ಸೊ ಹಾಗಾಗಿ ಇದು ಸಮಾಂತರ ನೋಡಿ. ಇದು ಸಮಾಂತರ ಶ್ರೇಣಿ ಆದರೆ ನಾವು ಡಿ ಕಂಡುಹಿಡಿಬೇಕು. ಡಿ ಏನು, A2 ಮೈನಸ್ A1 ಅಲ್ವಾ, A2 ಮೈನಸ್ A1 ಅಲ್ಲಿ ಕಂಡುಹಿಡಿದೀವಲ್ಲ, ಇದೆ ಏನು ಅರ್ಧ. ಸೊ ಈಗ ಮುಂದಿನ 3 ಪದ, ಇದು 3 ಪದ ಆಗಿದೆ, ಇದು ಅಂದರೆ 4ನೇ ಪದ, ಇದಕ್ಕೆ ಮತ್ತೆ ಮುಂದಿನ 3 ಪದ. ಸೊ ಹಂಗಾಗಿ ಬರ್ಕೊಳ್ಳೋಣ. ಮುಂದಿನ 3 ಪದಗಳು, ಮುಂದಿನ 3 ಪದಗಳು 7/2, ಅದಕ್ಕೆ ಅರ್ಧವನ್ನು ಕೂಡು. ಸೊ ಲಾಸಹ 2, ಅಲ್ಲಿಗೆ 7 + 1 ದಟ್ ಈಸ್ ಈಕ್ವಲ್ ಟು 8/2 ದಟ್ ಈಸ್ ಈಕ್ವಲ್ ಟು 4. ಕರೆಕ್ಟಾ? ನೆಕ್ಸ್ಟು ಈಗೇನು ಬಂತು, 4ಕ್ಕೆ ಮತ್ತು ಅರ್ಧನ ಕೂಡು. ಸೊ 4ಕ್ಕೆ ಅರ್ಧ ಕೂಡಿದ್ರೆ ಲಾಸಹ 2, ಅಲ್ಲಿ 4 2 8, ಇಲ್ಲಿ 1, ಅಲ್ಲಿಗೆ 9/2 ಬಂತು. ನೆಕ್ಸ್ಟು ಇನ್ನೊಂದು ಪದ 9/2 ಪ್ಲಸ್ ಅದಕ್ಕೆ ಅರ್ಧ ಕೂಡು ಡಿ. ಸೊ ಅಲ್ಲಿಗೆ ಲಾಸಹ 2, 9 + 1 ಕೂಡಿದ್ರೆ 10/2 ದಟ್ ಈಸ್ ಈಕ್ವಲ್ ಟು 5. ಸೊ ಹಾಗಾಗಿ ಮುಂದಿನ 3 ಪದಗಳು ಯಾವುವು, 4, 9/2, 5 ಇಷ್ಟು ಬರೆದ್ರೆ ಈ ಲೆಕ್ಕ ಮುಗಿಯುತ್ತೆ. ಮೂರನೇ ಲೆಕ್ಕ -1.2, -3.2, -5.2, -7.2 ಅಂತ ಇದೆ. ಇಲ್ಲಿ A2 ಮೈನಸ್ A1 ಮಾಡೋಣ. A2 ಅಂತಂದರೆ ಏನು, -3.2 ಮೈನಸ್ ಆಫ್ A1 ಅಂದರೆ 1.2. ಅಲ್ಲಿಗೆ 3-3.2ರಲ್ಲಿ ಮೈನಸ್ ಇಂಟು ಮೈನಸ್ ನೋಡಿ ಪ್ಲಸ್ ಆಗುತ್ತೆ, ಅಲ್ಲಿಗೆ 1.2. ಸೊ 1.2 ಕಳೆದ್ರೆ 2ಕ್ಕೆ 2ರಲ್ಲಿ ಹೋದರೆ 0, ಅಲ್ಲಿ 3ರಲ್ಲಿ 1 ಹೋದರೆ 2 ಅಲ್ವಾ, ಅಲ್ಲಿಗೆ 2 ಪಾಯಿಂಟ್, ಅಲ್ಲಿಗೆ ಮೈನಸ್ ಅಂದರೆ -2 ಬರುತ್ತೆ. ನೆಕ್ಸ್ಟ್ A3 ಮೈನಸ್ A2 ಅಂತಂದರೆ ಏನು, A3 ಅಂತಂದರೆ ಏನು, -5.2 ಮೈನಸ್ ಆಫ್ ಮೈನಸ್ A2 ಅಂತಂದರೆ -3.2, ಅಲ್ಲಿಗೆ -5.2, ಈಗ ಮೈನಸ್ ಇಂಟು ಮೈನಸ್ ಪ್ಲಸ್ 3.2. ಈಗ 2ರಲ್ಲಿ 2 ಹೋದರೆ 0, ಹೌದಾ. ನೆಕ್ಸ್ಟು 5ರಲ್ಲಿ 3 ಹೋದರೆ 2, ಎಂಥ 2, -2. ಸೊ ಹಂಗಾಗಿ -2 ಬರುತ್ತೆ. ಇಲ್ಲಿ A3 ಮೈನಸ್ A2 ಈಸ್ ಈಕ್ವಲ್ ಟು A2 ಮೈನಸ್ A1 ಸಮ ಇರೋದ್ರಿಂದ ದೇರ್ ಫಾರ್ ಇದು ಸಮಾಂತರ ಶ್ರೇಣಿ. ಸೊ ಇನ್ನೇನು ಸಾಮಾನ್ಯ ವ್ಯತ್ಯಾಸ ಗೊತ್ತಿದೆ ನಮಗೆ, ಏನು ಸಾಮಾನ್ಯ ವ್ಯತ್ಯಾಸ -2. ಇನ್ನು ಮುಂದಿನ 3 ಪದಗಳು, ಮುಂದಿನ 3 ಪದಗಳು ಯಾವುದು, -7.2 ಪ್ಲಸ್ ಡಿ ಅಂದರೆ -2. ಅಲ್ಲಿಗೆ 7ಕ್ಕೆ 2ನ್ನು ಕೂಡಿದ್ರೆ ಎಷ್ಟಾಗುತ್ತೆ, -9.2 ಆಗುತ್ತೆ. ನೆಕ್ಸ್ಟ್ -9.2 -2, ಸೊ ಅಲ್ಲಿಗೆ 9ಕ್ಕೆ 2 ಕೂಡಿದ್ರೆ -11.2 ಆಗುತ್ತೆ.
ನೆಕ್ಸ್ಟ್ -11.2 -2 ಅಲ್ಲಿಗೆ 11ಕ್ಕೆ 2 ಕೂಡಿದ್ರೆ -13.2 ಆಗುತ್ತೆ. ಇವು ಸಮಾಂತರ ಶ್ರೇಣಿಯ ಮುಂದಿನ 3 ಪದಗಳಾಗಿದ್ದವು. 4ನೇ ಲೆಕ್ಕ -10, -6, -2 ಮತ್ತು ನೆಕ್ಸ್ಟ್ +2 ಅಂತ ಇದೆ. ಇಲ್ಲಿ A2 - A1 ಮಾಡೋಣ. A2 - A1, A2 ಅಂತಂದರೆ -6, ಸೊ ಮೈನಸ್ ಆಫ್ A1 ಅಂತಂದರೆ -10. ಸೊ ಅಲ್ಲಿಗೆ ಇಲ್ಲೇ ನೋಡಿ -6, ಇದು -×−+10, ಅಲ್ಲಿಗೆ 6, 10ರಲ್ಲಿ 6 ಹೋದರೆ 4, ಎಂತ 4 +4, ಕಾರಣ ದೊಡ್ಡ ಸಂಖ್ಯೆ 10 10 ಪಕ್ಕ ಪ್ಲಸ್ ಇದೆ. ನೆಕ್ಸ್ಟ್ A3 - A2. A3 ಏನು? A3 -2. ನೆಕ್ಸ್ಟ್ A2 ಅಂತಂದರೆ A2 ಅಂದರೆ -6, ಸೊ -6, ಅಲ್ಲಿಗೆ -2, ಸೊ -×−+6, 6ರಲ್ಲಿ 2 ಹೋದರೆ 4, ಎಂತ 4 +4. ಸೊ ಹಾಗಾಗಿ ಇಲ್ಲಿ A3 - A2 = A2 - A1. ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿ. ಸೊ ಇದು ಸಮಾಂತರ ಶ್ರೇಣಿ ಆದರೆ ಇದು ಡಿ ಏನು? ಡಿ ಇಲ್ಲೇನಿದೆ ಅದೇ. ಸೊ ಡಿ ಏನು? 4. ಸೊ ಸಮಾಂತರ ಶ್ರೇಣಿಯ ಮುಂದಿನ 3 ಪದ, ಕೊನೆ ಪದ ಏನು? 2 ಇದೆ. 2ಕ್ಕೆ ಡಿಯನ್ನು ಸೇರಿಸಿ ಎಷ್ಟು ಬಂತು? 6 ಬಂತು. ನೆಕ್ಸ್ಟ್ 6ಕ್ಕೆ ಮತ್ತೆ ಡಿಯನ್ನು ಸೇರಿಸಿ 10 ಬಂತು. ನೆಕ್ಸ್ಟ್ 10ಕ್ಕೆ ಮತ್ತೆ ಡಿಯನ್ನು ಸೇರಿಸಿ 14 ಬಂತು. ಇವು ಸಮಾಂತರ ಶ್ರೇಣಿಯ ಮುಂದಿನ 4 ಪದಗಳಾಗಿದ್ದವು. 5ನೇ ಲೆಕ್ಕ 3, 3 + √2, 3 + 2 √2, 3 + 3 √2 ಅಂತಿದೆ. ಇದು ತುಂಬ ಸಿಂಪಲ್ಲು. ಈಗ ನಾವೇನು ಮಾಡೋಣ? A2 - A1 ಫಸ್ಟ್ ಮಾಡ್ಕೊಡೋಣ. A2 ಅಂತಂದರೆ 3 + √2, ಅದ -A1 ಅಂತಂದರೆ 3. ನೋಡಿ ಈಗ +3 -3 ಕ್ಯಾನ್ಸಲ್ ಆಗಿ √2 ಬರುತ್ತೆ. ನೆಕ್ಸ್ಟು A3 - A2. A3 ಅಂತಂದರೆ 3 + 2 √2, ಹೌದಾ? ನೆಕ್ಸ್ಟ್ A2 ಅಂತಂದರೆ ಮೈನಸ್ ನೋಡಿ 3, ಕರೆಕ್ಟಾ? 3 ಬ್ರ್ಯಾಕೆಟ್ ಹಾಕ್ಕೊಳ್ತೀನಿ ನಾನು, 3 + √2. ಈಗ ನೋಡಿ 3 + 2 √2, ಇಲ್ಲಿ ಮೈನಸಿಂದ ಗುಣಿಸೋಣ. ಸೊ +×−, -3, ನೆಕ್ಸ್ಟ್ +×−, -√2. ಈಗ ನೋಡಿ ಇಲ್ಲಿ 3 3 ಕ್ಯಾನ್ಸಲ್ಲು, 2 √2ರಲ್ಲಿ 1 √2 ಕಳೆದ್ರೆ √2 ಬರುತ್ತೆ. ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಏನು? A3 - A2 = A2 - A1 ಸಮ ಆಗಿರೋದ್ರಿಂದ ಇದು ಸಮಾಂತರ ಶ್ರೇಣಿ ಆಗಿರೋದ್ರಿಂದ ಡಿ ಏನಾಗಿರುತ್ತೆ? √2 ಆಗಿರುತ್ತೆ. ಸೊ √2 ಆದರೆ ಸಮಾಂತರ ಶ್ರೇಣಿಯ ಮುಂದಿನ 3 ಪದ, ಕೊನೆ ಪದ ಏನಿದೆ? 3 + 3 √2, ಅದಕ್ಕೆ ಮತ್ತೆ √2 ಸೇರಿಸು. ಅಲ್ಲಿಗೆ √2 ಇಲ್ಲಿ 3, ಇಲ್ಲಿ 1 ಕೂಡಿದ್ರೆ 3 + 4 √2 ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ 4ನೇ ಪದ 3 + 4 √2 ಪ್ಲಸ್ √2ನ ಆ್ಯಡ್ ಮಾಡಿದ್ರೆ 3 + 5 √2 ಆಗುತ್ತೆ. ನೆಕ್ಸ್ಟ್ 3 + 5 √2, ಇದಕ್ಕೆ ಎಗೇನ್ √2 ಆ್ಯಡ್ ಮಾಡಿದ್ರೆ √2 ನಾವು 6 ಆಗುತ್ತೆ. ಸೊ ಅಲ್ಲಿಗೆ 3 + 6 √2. ಇದು ಸಮಾಂತರ ಶ್ರೇಣಿಯ ಮುಂದಿನ 3 ಪದಗಳಾಗಿದ್ದವು. ಈಗ 6ನೇ ಲೆಕ್ಕ 0.2, 0.22, 0.222, 0.222 ಅಂತಿದೆ. ಇಲ್ಲಿ ಫಸ್ಟ್ ನಾವೇನು A2 - A1 ಬರ್ಕೊಳ್ಳೋಣ. A2 ಅಂತಂದರೆ 0.22ರಲ್ಲಿ 0.2 ಕಳೆಯೋಣ. ಅಲ್ಲಿಗೆ ನೋಡಿ ಏನು ಬರುತ್ತೆ? ಇಲ್ಲಿ 2 ಇದೆ, ಇಲ್ಲಿ ಏನೂ ಇಲ್ಲ ಅಂದರೆ 0 ಇದೆ ಅಂದ್ಕೊಂಡ್ರೆ ಅಲ್ಲಿಗೆ ಏನು 2 ಉಳಿತು. ನೆಕ್ಸ್ಟ್ 2ರಲ್ಲಿ 2 ಹೋದರೆ 0, ಪಾಯಿಂಟ್ ಇದೆ 0, 0.02 ಬಂತು. ಇನ್ನು A3 - A2 ಮಾಡೋಣ. ಸೊ A3 ಅಂದರೆ ಇದು 3ನೇ ಪದ 0.222, ನೆಕ್ಸ್ಟು 0.22, ಇಲ್ಲಿ 2 ಇರೋದ್ರಿಂದ ಇಲ್ಲಿ 0 ಹಾಕ್ಕೊಂಬಿಡೋಣ. ಆಗ ನೋಡಿ 2ರಲ್ಲಿ 0 ಹೋದರೆ 2, ನೆಕ್ಸ್ಟು ಇದು 0, ನೆಕ್ಸ್ಟ್ 2ರಲ್ಲಿ 2 ಹೋದರೆ 0.0, ನೋಡಿ ಇಲ್ಲಿ 0.2 ಬಂತು, ಇಲ್ಲಿ 0.002 ಬಂತು. ಹಾಗಾಗಿ A3 - A2 ಈಸ್ ನಾಟ್ ಈಕ್ವಲ್ ಟು A2 - A1. ಹಾಗಾಗಿ ಇದು ಸಮಾಂತರ ಶ್ರೇಣಿ ಅಲ್ಲ. 7ನೇ ಲೆಕ್ಕ 0, -4, -8, -12 ಅಂತ ಇದೆ. ಇಲ್ಲಿ ಫಸ್ಟ್ ನಾವೇನು ಮಾಡೋಣ? A2 - A1 ಮಾಡೋಣ. A2 ಅಂತಂದರೆ -4, ಹೌದಾ? ನೆಕ್ಸ್ಟ್ A1 ಅಂತಂದರೆ 0, ಅಲ್ಲಿಗೆ ಏನಾಯಿತು? -4 ಆಯಿತು. ನೆಕ್ಸ್ಟ್ A3 - A2. A3 ಅಂತಂದರೆ ಏನು? -8. ಸೊ -A2 ಅಂತಂದರೆ -4 ಇದೆ. ಸೊ ಈಗ -8ರಲ್ಲಿ, ಸೊ -×−+, 8ರಲ್ಲಿ 4 ಹೋದರೆ 4, ದೊಡ್ಡ ಸಂಖ್ಯೆ 8, 8ರ ಪಕ್ಕ ಮೈನಸ್ ಇದೆ. ಹಾಗಾಗಿ ಇಲ್ಲಿ ಏನು ಬಂತು?
A3 ಮೈನಸ್ A2 ಇಸ್ ಈಕ್ವಲ್ ಟು A2 ಮೈನಸ್ A1. ಹಾಗಾಗಿ ಇದು ಏನು ಸಮಾಂತರ ಶ್ರೇಣಿ. ಸೊ ಇದು ಸಮಾಂತರ ಶ್ರೇಣಿ ಆಗಿರೋದ್ರಿಂದ ಡಿ ಸಾಮಾನ್ಯ ವ್ಯತ್ಯಾಸ ಏನಾಗುತ್ತೆ -4 ಆಗುತ್ತೆ. ಇನ್ನು ಸಮಾಂತರ ಶ್ರೇಣಿಯ 3 ಪದಗಳು, ಕೊನೆ ಪದ ಏನಿತ್ತು -12 ಇತ್ತು. ಆ -12ಕ್ಕೆ ಸಾಮಾನ್ಯ ವ್ಯತ್ಯಾಸ ಡಿಯನ್ನು ಕೂಡಿ ಅಲ್ಲಿಗೆ -16 ಆಗುತ್ತೆ. ನೆಕ್ಸ್ಟ್ -16ಕ್ಕೆ ಮತ್ತೆ -4 ಕೂಡಿ -20 ಆಗುತ್ತೆ. ನೆಕ್ಸ್ಟ್ -20ಕ್ಕೆ ಮತ್ತೆ -4 ಕೂಡಿ ಅಲ್ಲಿಗೆ -24 ಆಗುತ್ತೆ. ಇದು -16, -20 ಮತ್ತು -24 ಸಮಾಂತರ ಶ್ರೇಣಿಯ ಮುಂದಿನ 3 ಪದಗಳಾಗಿದೆ. 8ನೇ ಲೆಕ್ಕ -1/2, -1/2, -1/2, -1/2 ಅಂತಿದೆ. ಇಲ್ಲಿ A2 ಮೈನಸ್ A1 ಮಾಡೋಣ. A2 ಮೈನಸ್ A1 ಇಸ್ ಈಕ್ವಲ್ ಟು A2 ಅಂದರೆ -12 ಮೈನಸ್ ಆಫ್ ಮೈನಸ್ A1 ಅಂತಂದರೆ ಅದು ಸಹ -12. ಸೊ ಅಲ್ಲಿಗೆ ಅರ್ಧ -12, ಇಲ್ಲಿಗೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅರ್ಧ, ಅರ್ಧ ಕೂಡಿದ್ರೆ 0 ಬರುತ್ತೆ. ನೆಕ್ಸ್ಟ್ A3 ಮೈನಸ್ A2, A3 ಅಂದರೆ -12, ಸೊ ಮೈನಸ್ ಆಫ್ ಮೈನಸ್ ಅರ್ಧ. ಸೊ ಇದು ಅಷ್ಟೇ -12, ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಅರ್ಧ, ಅಲ್ಲಿಗೆ ಅರ್ಧ, ಸೊ 0, ಪ್ಲಸ್ ಅರ್ಧ ಮೈನಸ್ ಅರ್ಧ ಕ್ಯಾನ್ಸಲ್. ಹಾಗಾಗಿ ದೇರ್ ಫಾರ್ A3 ಮೈನಸ್ A2 ಇಸ್ ಈಕ್ವಲ್ ಟು A2 ಮೈನಸ್ A1 ಆಗಿರೋದ್ರಿಂದ ಇದು ಸಮಾಂತರ ಶ್ರೇಣಿ ಆಗಿರೋದ್ರಿಂದ ಡಿ ಇಸ್ ಈಕ್ವಲ್ ಟು ಏನು 0. ಹಾಗಾದರೆ ಈಗ ಸಮಾಂತರ ಶ್ರೇಣಿಯ ಮುಂದಿನ 4 ಪದಗಳು, ಕೊನೆ ಪದ ಏನು ಅರ್ಧ, ಅರ್ಧಕ್ಕೆ 0 ಕೂಡಿ ಎಷ್ಟು ಬಂತು, 0 ಕೂಡಿದ್ರೆ ಮತ್ತೆ -12 ಬರುತ್ತೆ. ಈಗ -12ಕ್ಕೆ ಮತ್ತೆ 0 ಕೂಡಿದ್ರೆ -12 ಬರುತ್ತೆ. ಮತ್ತೆ -12ಕ್ಕೆ ಮತ್ತೆ 0 ಕೂಡಿದ್ರೆ -12 ಬರುತ್ತೆ. ಅಂದರೆ ಎಲ್ಲ ಸೇಮ್ ಒಂದೇ ಪದ ಅಂತ ಇವು. ಸೊ ಇವು ಸಮಾಂತರ ಶ್ರೇಣಿಯ ಮುಂದಿನ 3 ಪದಗಳಾಗಿದೆ. ಇನ್ನು 9ನೇ ಲೆಕ್ಕ 1, 3, 9, 27 ಅಂತಿದೆ. ಇಲ್ಲಿ A2 ಮೈನಸ್ A1 ಮಾಡೋಣ. A2 ಮೈನಸ್ A1 ಇಸ್ ಈಕ್ವಲ್ ಟು A2 ಅಂದರೆ 3 ಮೈನಸ್ A1 ಅಂತಂದರೆ 1, ಅಲ್ಲಿಗೆ 3ರಲ್ಲಿ 1 ಹೋದರೆ 2. ನೆಕ್ಸ್ಟ್ A3 ಮೈನಸ್ A2, A3 ಅಂದರೆ 9, A2 ಅಂತಂದರೆ 3, ಅಲ್ಲಿಗೆ 9ರಲ್ಲಿ 3 ಹೋದರೆ 6. ಸೊ ಹಾಗಾಗಿ A2 ಮೈನಸ್ A1 ಈಸ್ ನಾಟ್ ಈಕ್ವಲ್ ಟು A3 ಮೈನಸ್ A2. ಸೊ ಹಾಗಾಗಿ ಇದು ಸಮಾಂತರ ಶ್ರೇಣಿ. ಇನ್ನು 10ನೇ ಲೆಕ್ಕ A, 2A, 3A, 4A ಅಂತ ಇದೆ. ಇಲ್ಲಿ ಫಸ್ಟು A2 ಮೈನಸ್ A1 ಮಾಡ್ಕೊಳ್ಳೋಣ. A2 ಅಂತಂದರೆ 2A ಮೈನಸ್ A1 ಅಂತಂದರೆ A, 2Aನಲ್ಲಿ 1A ಹೋದರೆ A. ನೆಕ್ಸ್ಟ್ A3 ಮೈನಸ್ A2, A3 ಅಂತಂದರೆ 3A ಮೈನಸ್ A2 ಅಂದರೆ 2A. ಸೊ 3Aನಲ್ಲಿ 2A ಹೋದರೆ 1A. ಸೊ ಹಾಗಾಗಿ ಇಲ್ಲಿ A3 ಮೈನಸ್ A2 ಇಸ್ ಈಕ್ವಲ್ ಟು A2 ಮೈನಸ್ A1 ಆಗಿರೋದ್ರಿಂದ ಇದು ಸಮಾಂತರ. ಸೊ ಇದು ಸಮಾಂತರ ಶ್ರೇಣಿ ಆಗಿರೋದ್ರಿಂದ ಡಿ ಇಸ್ ಈಕ್ವಲ್ ಟು ಸಾಮಾನ್ಯ ವ್ಯತ್ಯಾಸ ಏನು ಏನೇ. ಸೊ ಹಾಗಾಗಿ ಸಮಾಂತರ ಶ್ರೇಣಿಯ ಮುಂದಿನ 3 ಪದಗಳು ಏನು, ಕೊನೆ ಪದ ಏನು 4A ಇತ್ತು, ಅದಕ್ಕೆ ಸಾಮಾನ್ಯ ವ್ಯತ್ಯಾಸ ಎ ಅನ್ನು ಕೂಡಿದ್ರೆ 5A. ನೆಕ್ಸ್ಟ್ 5Aಗೆ ನೆಕ್ಸ್ಟ್ ಇನ್ನೊಂದು ವ್ಯತ್ಯಾಸ ಕೂಡಿದ್ರೆ ಅದು 6A ಆಯಿತು. 6Aಗೆ ಅಗೇನ್ ಇನ್ನೊಂದು ಸಾಮಾನ್ಯ ವ್ಯತ್ಯಾಸ ಕೂಡಿದ್ರೆ ಅದು 7A ಆಯಿತು. ಹಾಗಾದರೆ ಸಮಾಂತರ ಶ್ರೇಣಿಯ ಮುಂದಿನ 3 ಪದಗಳು 5A, 6A, 7A ಆಗಿದೆ. 11ನೇ ಲೆಕ್ಕ A, A² ಮೈನಸ್ A³ A⁴ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟು A2 ಮೈನಸ್ A1 ಮಾಡೋಣ. A2 ಅಂದ್ರೇನು A², A1 ಅಂದರೆ A. ಈಗ ನೋಡಿ ಇವೆರಡರಲ್ಲೂ ಕಾಮನ್ ಏನಿದೆ ಮಾಸಹ A ಅನ್ನು ಹೊರಗೆ ತೊಗೊಂಡ್ಬಿಟ್ರೆ A ಮೈನಸ್ 1 ಅಂತ ಬರುತ್ತೆ. ನಾವು ಇಷ್ಟೇ ಇಟ್ಟರು ನಡೀತತೆ, ಆದರೆ ಇನ್ನೇನು ಕಾಮನ್ ತೊಗೋಬೋದು. A ಹೊರಗಡೆ ತಗೊಂಡ್ರೆ ಇಲ್ಲಿ A ಉಳಿತು, ಇಲ್ಲಿ A ಹೊರಗಡೆ ಬಂದಿರೋದ್ರಿಂದ 1 ಉಳಿತು. ನೆಕ್ಸ್ಟ್ A3 ಮೈನಸ್ A2 ತೊಗೊಳೋಣ. ಈಗ A3 ಅಂತಂದರೆ A³ A2 ಅಂದರೆ A² ಹೌದಾ. ಈ ಎರಡರಲ್ಲೂ ಏನು ಕಾಮನ್ ಇದೆ, A² ಕಾಮನ್ ಇದೆ. A² ಕಾಮನ್ ತೊಗೊಂಡಾಗ ಇಲ್ಲಿ ಏನು ಉಳಿತು, 1A ಉಳಿತು ಮೈನಸ್ ಇಲ್ಲಿ 1 ಉಳಿತು. ಯಾಕಂದರೆ A² ಹೊರಗೆ ಬಂದಿದೆ, 1 ಉಳಿತು. ನೋಡಿ ಹಂಗಾದರೆ ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಏನು ಬೇರೆ ಬೇರೆ ಆಗಿದೆ. ಹಾಗಾಗಿ A3 ಮೈನಸ್ A2 ಈಸ್ ನಾಟ್ ಈಕ್ವಲ್ ಟು A2 ಮೈನಸ್ A1. ಹಾಗಾಗಿ ಇದು ಸಮಾಂತರ ಶ್ರೇಣಿ. 12ನೇ ಲೆಕ್ಕ √2, √8, √18, √32 ಅಂತ ಇದೆ. ಈಗ A2 ಮೈನಸ್ A1 ಮಾಡೋಣ. A2 ಅಂತಂದರೆ √8, A1 ಅಂದರೆ √2. ಈ 8ಅನ್ನು ನಾವು ಹೇಗೆ ಬರ್ಕೋಬೋದು ಅಂದರೆ 4 2 8 ಅಂತ ಬರ್ಕೋಬೋದು, ಹೌದಾ. ನೆಕ್ಸ್ಟು ಇದು √2, ಈ ಅಲ್ಲಿಗೆ ಇದೇನು ಉಳಿತು 2 √2 ಮೈನಸ್ √2. ನೋಡಿ ಇಲ್ಲಿ 2 √2 ಇದೆ, ಇಲ್ಲಿ 1 √2 ಇದೆ. ಅಲ್ಲಿಗೆ 2 √2ರಲ್ಲಿ 1 √2 ಹೋದರೆ ಬರೀ √2 ಉಳಿಯುತ್ತೆ. ನೆಕ್ಸ್ಟ್ A3 ಮೈನಸ್ A2,
A3 ಅಂದ್ರೇನು √18 ಮೈನಸ್ A2 ಅಂತಂದರೆ √2. √2 ಅಂತಂದರೆ √2 ಅಂದರೆ √8. ಸೊ ಈಗ ನೋಡಿ ಈ 18 ನಾವು ಹೆಂಗೆ ಬರ್ಕೋಬೋದು ಅಂತಂದರೆ 9 2 ಅಂತ ಬರ್ಕೋಬೋದು. ಇನ್ನು 8 ಆ್ಯಸ್ ಯೂಶಲ್ಲು ನಾವು 4 2 ಅಂತ ಬರ್ಕೊಳ್ತೀವಿ. ಸೊ ಈಗ ಇಲ್ಲಿ ನೋಡ್ರಿ 9 ಹೊರಗಡೆ ಬಂದಾಗ ಏನಾಗುತ್ತೆ 3√2 ಆಯಿತು, ಮೈನಸ್ ಇದು 4 ಹೊರಗಡೆ ಬಂದಾಗ 2√2 ಆಯಿತು. ಅಲ್ಲಿಗೆ 3√2ರಲ್ಲಿ 2√2 ಕಳೆದ್ರೆ ಏನಾಗುತ್ತೆ ಬರೀ √2 ಉಳಿಯುತ್ತೆ. ಹಾಗಾಗಿ ದೇರ್ ಫಾರ್ A3 ಮೈನಸ್ A2 ಇಸ್ ಈಕ್ವಲ್ ಟು A2 ಮೈನಸ್ A1. ಹಾಗಾಗಿ ಇದು ಸಮಾಂತರ ಶ್ರೇಣಿ. ಸಮಾಂತರ ಶ್ರೇಣಿ ಆಗಿರೋದ್ರಿಂದ ಇದರ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ √2 ಆಗಿದೆ. ಇನ್ನು ಸಮಾಂತರ ಶ್ರೇಣಿಯ ಮುಂದಿನ 3 ಪದಗಳು. ಕೊನೆ ಪದ ಏನಿದೆ √32, ಇದಕ್ಕೆ √2 ಸೇರಿಸಿ. √2 ಸೇರಿಸಿ ಅಂತಂದರೆ ನೋಡಿ ಇದನ್ನು ಹೆಂಗೆ ಮಾಡ್ಬೋದು ಅಂತಂದರೆ 32 16 × 2 ಪ್ಲಸ್ √2 ಅಂತ ಬರ್ಕೊಂಡ್ರೆ ಇಲ್ಲಿ 4 √2 ಪ್ಲಸ್ √2 ಆಗುತ್ತೆ. ಅಲ್ಲಿಗೆ 5 √2 ಆಗುತ್ತೆ. 5 √2 ಅಂದರೆ ನೋಡಿ ನೀವು ಇಲ್ಲಿ ನೋಡ್ಬೋದು A1 ಏನಿದೆ √2 ಇದೆ. ಇದು ನೆಕ್ಸ್ಟ್ ಎರಡನೇ ಪದ ನೋಡಿ ಇದು √2 ಇದೆ, ಇದು 3 √2 ಇದೆ, ಇದು ಹೌದಾ. ಹಂಗೆ ಇದು 5 √2 ಬಂತು ಅಂತಂದರೆ ಇದನ್ನು ನಾವು ಪದ ತಗೋಬೇಕು ಅಂತಂದರೆ ನೋಡಿ ಇದು 5 ಏನಿದೆ ಒಳಗೋದಾಗ 25 ಆಗುತ್ತೆ. ರೂಟ್ ಒಳಗೋದಾಗ 25 2 ಅಲ್ಲಿಗೇನು ಎಷ್ಟು ಬರುತ್ತೆ √50 ಬರುತ್ತೆ. ಎಷ್ಟು ಬಂತು ನೆಕ್ಸ್ಟ್ ಪದ √50. ನೆಕ್ಸ್ಟ್ ಮುಂದಿನ ಪದ ಈ ಕಡೆ ಮಾಡ್ತೀನಿ ನೋಡಿ ಇಲ್ಲಿ. ನೆಕ್ಸ್ಟ್ ಯಾವುದು √50 ಪ್ಲಸ್ √2. ಸೊ ಇದನ್ನು ಹೆಂಗೆ ಬರ್ಕೋಬೋದು 25 2 ಅಂತ ಬರ್ಕೋಬೋದು. ಸೊ 25 2 ಅಂತ ಬರ್ಕೊಂಡಾಗ ಇದು 5 ಹೊರಗಡೆ ಬರುತ್ತೆ, 5 √2 ಪ್ಲಸ್ √2 ಅಲ್ಲಿಗೆ ಇದು 6 √2 ಆಗುತ್ತೆ. 6 √2 ಅಂತಂದರೆ ಇದನ್ನು ಒಳಗೆ ಕಳಿಸ್ಕೊಂಡ್ಬಿಟ್ರೆ ಎಷ್ಟಾಗುತ್ತೆ 36 36 × 2 ಅಲ್ಲಿಗೆ 36 2 72 √72. ಸೊ ಇದೆಷ್ಟು ಬರುತ್ತೆ √72. ಈಗ ನೆಕ್ಸ್ಟ್ ಮುಂದಿನ ಪದ ಇದಾದಮೇಲೆ ಇಲ್ಲಿ ನೋಡಿ √72 ಪ್ಲಸ್ √2. ಈಗ √72 ಅಂತಂದರೆ ಅದನ್ನು ಹೆಂಗೆ ಬರ್ಕೋಬೋದು ನೋಡಿ 36 2 ಕರೆಕ್ಟಾ ಪ್ಲಸ್ √2. ಸೊ 36 2 ಅಂದರೆ 6 ಹೊರಗಡೆ ಹೋಗುತ್ತೆ, 6 √2 ಪ್ಲಸ್ √2 ಅಲ್ಲಿಗೆ 7 √2 ಆಯಿತು. 7 √2 7 ಹೊರಗಡೆ ಬಂದಾಗ ಒಳಗಡೆ ಹೋಗಬೇಕು ಅಂದರೆ 7 49 × 2. ಸೊ ಅಲ್ಲಿಗೆ 49 2 98. ಅಲ್ಲಿಗೆ ಮುಂದಿನ 3 ಪದಗಳು ಯಾವುದು √50 √72 √98. ಇವು ಸಮಾಂತರ ಶ್ರೇಣಿಯ ಮುಂದಿನ 3 ಪದಗಳಾಗಿದ್ದವು. ನೆಕ್ಸ್ಟು 13ನೇ ಲೆಕ್ಕ √3, √6, √9, √12 ಅಂತಿದೆ. ಸೊ ಇದು A2 ಮೈನಸ್ A1 ಮಾಡೋಣ. A2 ಅಂತಂದರೆ √6 ಮೈನಸ್ A1 ಅಂತಂದರೆ √3. ನೋಡಿ √6 √3 ಏನು ಮಾಡ್ಲಿಕ್ಕೆ ಬರಲ್ಲ, ಇಷ್ಟೇ ಇದು. ನೆಕ್ಸ್ಟು A3 ಮೈನಸ್ A2. A3 ಅಂದರೆ √9 ಮೈನಸ್ √6. ಇದನ್ನು ಬೇಕಾದ್ರೆ ನಾವು ಮಾಡ್ಕೋಬೋದು 3 √6 ಅಂತ. ಬಟ್ ಅದು ಬಿಟ್ಟರೆ ಮತ್ತು ಬೇರೆ ಏನು ಮಾಡ್ಕೊಳಕ್ಕಾಗಲ್ಲ. ಹಾಗಾಗಿ ಇಲ್ಲಿ A3 ಮೈನಸ್ A2 ಈಸ್ ನಾಟ್ ಈಕ್ವಲ್ ಟು A2 ಮೈನಸ್ A1. ಹಾಗಾಗಿ ಇದು ಸಮಾಂತರ. ನೆಕ್ಸ್ಟ್ 14ನೇ ಲೆಕ್ಕ 1 ಘಾತ 1 3 ಘಾತ 2 5 ಘಾತ 2 7 ಘಾತ 2 ಅಂತಿದೆ. ಇಲ್ಲಿ A2 ಮೈನಸ್ A1 ಮಾಡೋಣ. A2 ಅಂತಂದ್ರೇನು 3 ಸ್ಕ್ವೇರ್ ಮೈನಸ್ 1 ಘಾತ 1. 3 ಸ್ಕ್ವೇರ್ ಅಂದರೆ 9 ಮೈನಸ್ 1 ಅಲ್ಲಿಗೆ 8 ಬರುತ್ತೆ. ನೆಕ್ಸ್ಟ್ A3 ಮೈನಸ್ A2. A3 ಅಂದರೆ 5 ಸ್ಕ್ವೇರ್ ಮೈನಸ್ 3 ಸ್ಕ್ವೇರ್. 5 ಸ್ಕ್ವೇರ್ ಅಂದರೆ 25, 3 ಸ್ಕ್ವೇರ್ ಅಂದರೆ 9. ಈಗ 25ರಲ್ಲಿ 9 ಹೋದರೆ 16 ಬರುತ್ತೆ. ಸೊ ಹಾಗಾಗಿ ಇಲ್ಲಿ A3 ಮೈನಸ್ A2 ಈಸ್ ನಾಟ್ ಈಕ್ವಲ್ ಟು A2 ಮೈನಸ್ A1. ಕಾರಣ ಇದು 8 ಬಂದಿದೆ, ಇದು 16 ಬಂದಿದೆ. ಹಂಗಾಗಿ ಇದು ಸಮಾಂತರ ಶ್ರೇಣಿ. ಇನ್ನು ಈ ಅಭ್ಯಾಸದ ಕೊನೆಯ ಲೆಕ್ಕ 1 ಘಾತ 1 5 ಘಾತ 2 7 ಘಾತ 2 73 ಅಂತಿದೆ. ಇಲ್ಲಿ A2 ಮೈನಸ್ A1 ಮಾಡೋಣ. A2 ಅಂತಂದರೆ ಏನು 5 ಘಾತ 2 ಮೈನಸ್ A1 ಅಂದರೆ 1 ಘಾತ 1. ಅಲ್ಲಿಗೆ 25 ಮೈನಸ್ 1. 25ರಲ್ಲಿ 1 ಹೋದರೆ 24 ಆಗುತ್ತೆ. ನೆಕ್ಸ್ಟ್ A3 ಮೈನಸ್ A2. A3 ಅಂತಂದರೆ ಏನು 7 ಘಾತ 2. A2 ಅಂತಂದರೆ ಏನು 5 ಘಾತ 2. ಅಲ್ಲಿಗೆ 7 ಘಾತ 2 ಅಂದರೆ 7 49 ಮೈನಸ್ 5 25. ಸೊ ಈಗ ನೋಡಿ 9ರಲ್ಲಿ 5 ಹೋದರೆ 4, 2ರಲ್ಲಿ 2 ಹೋದರೆ ಇಲ್ಲಿ 24 2 ಬಂತು. ಸೊ ಹಾಗಾಗಿ ಇಲ್ಲಿ A3 ಮೈನಸ್ A2 ಇಸ್ ಈಕ್ವಲ್ ಟು A2 ಮೈನಸ್ A1. ಸೊ ಹಾಗಾಗಿದು ಸಮಾಂತರ ಶ್ರೇಣಿ ಆಗಿದೆ. ಇನ್ನು ಸಮಾಂತರ ಶ್ರೇಣಿ ಆಗಿದೆ. ಹಾಗಾದರೆ ಡಿ ಏನು 24ಕ್ಕೆ D 24. ಹಾಗಾದರೆ ಸಮಾಂತರ ಶ್ರೇಣಿಯ ಮುಂದಿನ 3 ಪದಗಳನ್ನು ಕಂಡುಹಿಡಿಯ.
ಕೊನೆ ಪದ ಏನು 73. 73ಕ್ಕೆ ಸಾಮಾನ್ಯ ವ್ಯತ್ಯಾಸ 24ನ ಕೂಡೋಣ. 3 4 7 ಅಲ್ಲಿ 9 97 ಬಂತು. ನೆಕ್ಸ್ಟ್ 97ಕ್ಕೆ ಮತ್ತೆ 24ನ ಕೂಡು. 7 4 11 10 1 10 2 12 ಅಲ್ಲಿಗೆ 121 ಬಂತು. ನೆಕ್ಸ್ಟ್ 121ಕ್ಕೆ ಮತ್ತೆ 24ನ ಕೂಡಿ ಅಲ್ಲಿಗೆ 1 4 5 2 2 4 ನೆಕ್ಸ್ಟ್ 1 145. ಅಲ್ಲಿಗೆ ಸಮಾಂತರ ಶ್ರೇಣಿಯ 4 ಪದಗಳು ಯಾವುವು ಅಂತಂದರೆ 1 97 ನೆಕ್ಸ್ಟ್ 121 ಆಮೇಲೆ 145 ಆಗಿದ್ದಾವೆ.